ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ನನ್ನ ಸೆಕೆಂಡ್ ವೀಕ್ ರಿಸಲ್ಟ್ನ ನೋಡೋಕ್ಕೆ ಯಾರೆಲ್ಲ ನನ್ನ ಶಾರ್ಟ್ಸ್ ನೋಡ್ಕೊಂಡು ಈ ವಿಡಿಯೋನ ನೋಡೋಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂದರೆ 2x ಸ್ಪೀಡಲ್ಲಿ ಅಥವಾ ಸ್ಪೀಡ್ನ ಜಾಸ್ತಿ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಡೇ 11ವರೆಗೂ ಏನೆಲ್ಲ ಇದೆ ಅದನ್ನೆಲ್ಲ ನಾನು ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದು. ಸೊ ಡೇ 12ಇಂದ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆ ಮುಂಚಿನ ವೆಯ್ಟ್ ನೀವು ನೋಡಬೇಕಂದ್ರೆ ನನ್ನ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನು ಡೇ 12 ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಶಾರ್ಟ್ಸಲ್ಲಿ ಯಾವುದೇ ರೀತಿಯಾದಂತಹ ನನ್ನ ವೆಯ್ಟ್ನ ರಿವೀಲ್ ಮಾಡಲ್ಲ. ಸೊ ಡೇ 12 ಡೇ 11ನಲ್ಲಿ ನಾನು ಏನು ಡಯಟ್ ಮಾಡಿದೆ ಅದಕ್ಕೆ ಸಿಕ್ಕಿರುವಂಥ ರಿಸಲ್ಟ್ ಡೇ 12ಅಲ್ಲಿ ಎಷ್ಟು 74 kg 350 ಗ್ರಾಮ್. ಫ್ರೈಡೇ ಬಂದು ಕಂಪ್ಲೀಟ್ ಚೀಟ್ ಮೀಲ್ಸ್ ಅಂತ ಹೇಳಿದ್ದೆ. ಸೊ ಈ ನನ್ನ 13 ಡೇಸ್ ಜರ್ನಿಲಿ ಇಷ್ಟು ಚೀಟ್ ಮೀಲ್ಸ್ ಯಾವತ್ತೂ ಆಗಿರಲಿಲ್ಲ ಅಂತ ಅನ್ಕೋತೀನಿ. ಸೊ ಬರೀ 500 ಗ್ರಾಮ್ ಆಗೋಷ್ಟು ಜಾಸ್ತಿ ಇದೆ. ನೀವು ಮೈನಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. 75 kg 400 ಗ್ರಾಮ್ ನನ್ನ ಡೇ 13 ಡೇ 12ಅಲ್ಲಿ ಮಾಡಿದಂತಹ ಡಯಟ್ಗೆ ಸಿಕ್ಕಿರೋದು. ಸೊ ಇನ್ನು ಸ್ಯಾಟರ್ಡೆ ಮಾಡಿದಂತಹ ಡಯಟ್ಗೆ ಸಂಡೇ ಏನು ರಿಸಲ್ಟ್ ಸಿಕ್ಕಿದೆ ಅಂದರೆ 74 kg 750 ಗ್ರಾಮ್ ಆಗೋಷ್ಟು ರಿಸಲ್ಟ್ ಸಿಕ್ಕಿದೆ. ಅಂದರೆ ನಿನ್ನೆ ಕಂಪೇರ್ ಮಾಡಿದ್ರೆ, ಅಂದರೆ ನಿನ್ನೆಗೂ ಇವತ್ತಿಗೂ, ನಿನ್ನೆ ವೆಯ್ಟ್ಗೂ ಇವತ್ತಿನ ವೆಯ್ಟಿಗೂ ಕಂಪೇರ್ ಮಾಡಿದ್ರೆ 350 ಗ್ರಾಮ್ ಆಗೋಷ್ಟು ಕಡಿಮೆ ಆಗಿದ್ದೀನಿ ನಾನು. ಸೊ ಯಾರೆಲ್ಲ ನನ್ನ ಶಾರ್ಟ್ಸ್ ವಿಡಿಯೋ ನೋಡ್ಕೊಂಡು ಈ ವಿಡಿಯೋನ ನೋಡೋಕ್ಕೆ ಬಂದಿರ್ತೀರ ಅವ್ರಿಗೆಲ್ಲ ಡೌಟ್ ಕಾಡ್ತಿರುತ್ತಲ್ವ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಸೊ ತುಂಬ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಆ್ಯಂಡ್ ಶಾರ್ಟ್ಸ್ ನೋಡ್ದೇ ಹಾಗೇ ಈ ವಿಡಿಯೋನ ನೋಡೋಕ್ಕೆ ಬಂದಿದ್ದರೆ ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಈ ವಿಡಿಯೋದ ಬಗ್ಗೆ ಏನಂದರೆ, ನಾನು ಇಷ್ಟು ದಿನ ಸೊ ಇವತ್ತಿಗೆ 14ನೇ ದಿನ ಸಂಡೇನೇ ಈ ವಿಡಿಯೋ ಮಾಡ್ತಾ ಇರೋದು, ಸಂಡೇನೇ ಅಪ್ಲೋಡ್ ಮಾಡ್ತಾ ಇರೋದು ಕೂಡ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 14 ದಿನ ಆಯಿತು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ಅಂಟಿಲ್ ಡೇ 9, ಡೇ 10, ಡೇ 11ವರೆಗೂ ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲೇ ಕೂಡ ನಾನು ವೆಯ್ಟ್ನ ಕೂಡ ತೋರಿಸಿದ್ದೀನಿ. 12, 13, 14 ಇನ್ನೂ ಅಪ್ಲೋಡ್ ಆಗಿಲ್ಲ. ಈ ಶಾರ್ಟ್ಸ್ ಬಂದು ಮಂಡೇ ಬರುತ್ತೆ. ವೆಯ್ಟ್ನ ಆಲ್ರೆಡಿ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೆ ಮಾಡಿದಂತಹ ಡಯಟ್ಗೆ ಸಂಡೇ ಸಿಕ್ಕಿರುವಂತಹ ರಿಸಲ್ಟ್ಸ್ ಏನಂದರೆ 74 kg 750 ಗ್ರಾಮ್, ಲಾಸ್ಟ್ 350 ಗ್ರಾಮ್. ಸೊ ಏನಿಲ್ಲ ಅಂದರೂ 1 kg ಕಡಿಮೆ ಆಗ್ತಿದ್ದೆ. ಈ ವೀಕ್ ಬಂದು 73 ಬರಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಆಸೆ ಪಡೋದಷ್ಟೇ ಅಲ್ಲ, ಅದಕ್ಕೆ ತಕ್ಕನಾದ ಪ್ರತಿಫಲ ಅಂತೀನಿ, ಪ್ರಯತ್ನ ಪಡಬೇಕು. ಇನ್ನೇನು ಸಂಡೇ ಒಂದಿನಕ್ಕೆ ಮುಂಚೆನೇ 500 ಗ್ರಾಮ್ ಜಾಸ್ತಿ ಆಗಿದ್ದ ಕಾರಣದಿಂದ 74ಅಲ್ಲೇ ಉಳ್ಕೊಂಡೆ. ಪರವಾಗಿಲ್ಲ, ಹೋಪ್ ಕಳ್ಕೊಂಡೇ ಮತ್ತೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ವೀಕ್ ಅಷ್ಟೊಂದು ಕರೆಕ್ಟಾಗಿ ಡಯಟ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ರೀಸನ್ಗಳಿಂದ. ಸೊ ಈ ರೀತಿಯಾಗಿತ್ತು. ಶಾರ್ಟ್ಸಲ್ಲಿ ಏನಕ್ಕೆ ವೆಯ್ಟ್ ರಿವೀಲ್ ಮಾಡಲ್ಲ ಅಂದರೆ 3 ನಿಮಿಷದವರೆಗೂ ನಾವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದು, ಆಯಿತಾ. ಆದರೆ ನಾನು ಅಪ್ಲೋಡ್ ಮಾಡ್ತಿರೋದು 1 ನಿಮಿಷ. ಸೊ ಆ 1 ನಿಮಿಷದಲ್ಲಿ ನನಗೆ ವೆಯ್ಟ್ನು ರಿವೀಲ್ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಕ್ವಶನ್ ಬರುತ್ತೆ. ಏನಕ್ಕೆ ಜಾಸ್ತಿ ಆಯಿತು ಅಂತಲೂ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಏನಕ್ಕೆ ಕಡಿಮೆ ಆಯಿತು ಅಂತಲೂ ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಈ ವೀಕಲ್ಲಿ ಜಾಸ್ತಿ ಆಗಿದ್ದ ವೆಯ್ಟ್ ಅಂದರೆ ಇದೇನೆ. ಏನಕ್ಕೆ ಅಂದರೆ ಫ್ರೈಡೇ ಚೀಟ್ ಮೀಲ್ಸ್ ಆಗಿತ್ತು. ಲಾಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಕೂಡ ಹೀಗೆ ಆಗಿತ್ತು. ಫ್ರೈಡೇ, ಸ್ಯಾಟರ್ಡೇ, ಸಂಡೇನೇ ಮಿಸ್ ಆಗೋದು. ವೀಕೆಂಡಲ್ಲೇ ಸೋಲ್ಬಿಡ್ತೀವಿ. ಸ್ಟಾರ್ಟಿಂಗಿಂದ ಎಷ್ಟು ಚೆನ್ನಾಗಿ ಚೆನ್ನಾಗಿ ಡಯಟ್ ಮಾಡ್ಕೊಂಬಂದ್ರೂ ಇಲ್ಲಿ ಈಗ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವೀಕ್ ಫ್ರೈಡೇಯಿಂದ ಹುಷಾರಾಗಿರಬೇಕು. ನೆಕ್ಸ್ಟ್ ವೀಕ್ 72 ಬರಬೇಕು. ಏನಿಲ್ಲ ಅಂದರೂ 2 kg ಕಡಿಮೆ ಆಗಬೇಕು. ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಲಾಂಗ್ ಫಾರ್ಮೇಟ್ ವಿಡಿಯೋ ಬಿಟ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ ಟೈಮ್, ಅದೊಂದು. ಮತ್ತು ಸೊ ಡಯಟ್ ಒಂದೇ ಶೇರ್ ಮಾಡ್ಕೊಳ್ಳೋದಿಲ್ಲ ನಾನು ವೀಕ್ ರಿಸಲ್ಟಲ್ಲಿ. ಆ ವೀಕಲ್ಲಿ ಏನೇನಾಯಿತು ಅದೊಂದು ಇಷ್ಟು ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಶೇರ್ ಮಾಡ್ಕೋತೀನಿ. ಯಾವುದನ್ನೆಲ್ಲ ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಶಾರ್ಟ್ಸಲ್ಲಿ ಡೀಟೇಲಾಗಿ ಏನೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಗೈಸ್, ಇವತ್ತು ಬಂದು ಸ್ಯಾಟರ್ಡೆ. ಹೋಪ್ಸೋ ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೆ, ಕಾಣಿಸ್ತಿದೆ. ಸೊ ನಾನು ಹೇಳಿದ್ದೆ
ಹಳೆ ವ್ಲಾಗ್ಸಲ್ಲಿ ಅಂದರೆ 2-3 ದಿನದ ವ್ಲಾಗ್ಸಲ್ಲಿ ರೈನ್ಬೋ ಡೇ ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ಗ್ರೀನ್ ಕಲರ್ ಇತ್ತು. ಗ್ರೀನ್ ಕಲರ್ ನನ್ನ ಹತ್ರ ಇನ್ನೊಂದಿತ್ತು, ಬಟ್ ಈ ಡ್ರೆಸ್ನ ತೊಗೊಂಡು ನಾನೊಂದು 2 ಇಯರ್ಸ್ ಆಯಿತು. 2 ಇಯರ್ಸಿಂದ ಇದೇ ಫಸ್ಟ್ ಟೈಮ್ ನಾನು ಹೊರಗಡೆ ಅಂತ ಹಾಕ್ಕೊಂಡು ಹೋಗಿದ್ದೆ. ಇದಕ್ಕೆ ಬೆಲ್ಟ್ ಕೂಡ ಬರುತ್ತೆ, ಆವಾಗ ಟ್ರೆಂಡ್ ಆಗಿಬಿಟ್ಟಿತ್ತಲ್ಲ ಈ ಡ್ರೆಸ್ಸು. ಸೊ ನಾನು ಲಾಸ್ಟ್ ಇಯರ್ ಎಲ್ಲ ಸ್ಕೂಲ್ ಇತ್ತಲ್ಲ, ಸೊ ಸ್ಕೂಲ್ಗೆ ಏನು ಕಲರ್ ಡ್ರೆಸ್ಸಸ್ ಹಲೋ ಇರ್ತಿರ್ಲಿಲ್ಲ. ಸೊ ನಾನು ಹಾಕ್ಕೊಂಡು ಹೋಗ್ತಿರ್ಲಿಲ್ಲ. ಹಾಗೆ ಇಟ್ಟು 2 ವರ್ಷದಿಂದ ಒಂದು ಸಲ ಏನೋ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಹೋದ ವರ್ಷವೇ ಒಂದು ಸಲ ಏನೋ ಹೋದ ವರ್ಷ ಅಲ್ಲ, ಈ ವರ್ಷವೂ ಏನೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಸೊ ಒಂದು ಸಲ ಹಾಕ್ಕೊಂಡಿರೋದು. ಡ್ರೆಸ್ ಏನೋ ಚೆನ್ನಾಗಿದೆ, ಲೆಂತಿಯಾಗೆಲ್ಲ. ಇವತ್ತು ಗ್ರೀನ್ ಡೇ ಇದ್ದಿದ್ದನ್ನು ನನ್ನ ಹತ್ರ ಇನ್ನೊಂದು ಗ್ರೀನ್ ಕಲರ್ ಡ್ರೆಸ್ ಇದೆ, ಅದಿಲ್ಲಿ ಕಟ್ಟೋ ಥರ ಬರುತ್ತಲ್ಲ, ಮೀಶೋದಲ್ಲಿ ತೊಗೊಂಡಿರೋದು. ನನಗೆ ಯಾವಾಗಲೂ ಅದೇ ಹಾಕ್ಕೊಂಡು ಬೋರ್ ಆಗಿಬಿಟ್ಟಿದೆ ನಿಜ. ಒಂದು 3 ತಿಂಗಳಿಂದ ಅದೇ ಡ್ರೆಸ್ಸಸ್ಸು, ಸ್ಪೆಷಲಿ ಚೂಡಿದಾರ್ಸು. ನಾನು ಜೀನ್ಸ್ ಕಾಲೇಜ್ಗೆ ಹಾಕ್ಕೊಂಡು ಹೋಗಿರೋದೆ ಒಂದು 2-3 ಸಲ ಅಷ್ಟೇ. ಅದು ಬಿಟ್ಟರೆ ನಾನು ಮತ್ತೆ ಹಾಕ್ಕೊಂಡು ಹೋಗೇ ಇಲ್ಲ. ನನಗೆ ಯಾಕಂದರೆ ಕಂಫರ್ಟೇಬಲ್ ಇರಲ್ಲ ಬಸ್ಸಲ್ಲಿ ಓಡಾಡೋ ಕಾರಣದಿಂದ. ನನಗೊಂಥರ ಫೀಲ್ ಆಗುತ್ತೆ. ಸೊ ನಾನು ವೇರ್ ಮಾಡಲ್ಲ. ಚೂಡಿದಾರ್ಸ್ ಅಂದರೆ ನಂಗೆ ತುಂಬ ಕಂಫರ್ಟೇಬಲ್ ಇರುತ್ತೆ. ಸೊ ಈ ಡ್ರೆಸ್ಸಸ್ ಇಲ್ಲಿ ಬೆಲ್ಟ್ ಕೂಡ ಬರುತ್ತೆ. ಬೆಲ್ಟ್ ಹಾಕ್ಕೊಂಡು ಹೋಗಿರಲಿಲ್ಲ, ಇದ್ರ ಮೇಲೆ ಶ್ರಗ್ ಹಾಕ್ಕೊಂಡು ಹೋಗಿದ್ದೆ ನಾನು. ಏನಕ್ಕಂದರೆ ಇಲ್ಲೆಲ್ಲ ಫುಲ್ಲು ಲೂಸು, ಇಲ್ಲಿ ಹಾಕ್ಕೊಂಡ್ರೆ ಇಲ್ಲಿ ಟೈಟ್ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಇಲ್ಲಿ ನನಗೆ ಈ ಥರ ಬೆರಳು ಇಡೋಕ್ಕೂ ಜಾಗ ಇಲ್ಲ, ಅಷ್ಟು ಟೈಟು. ಅಂದರೆ ಇಲ್ಲಿ ಲೂಸು, ಇಲ್ಲಿ ಮತ್ತೆ ಬೆಲ್ಟ್ ಹಾಕಿದ್ರೆ ಫುಲ್ ಟೈಟ್ ಕಾಣಿಸುತ್ತೆ. ಇಲ್ಲಿ ನೋಡಿ 2 ವರ್ಷದಲ್ಲಿ ನಾನು ಎಷ್ಟು ದಪ್ಪ ಆಗಿದ್ದೀನಿ. 2 ವರ್ಷ ಅಲ್ಲ, ಮೇ ಬಿ 1.5 ವರ್ಷ ಇರ್ಬೋದು, ಅಥವಾ 2 ವರ್ಷ, ನೆನಪಿಲ್ಲ. ಬಟ್ 1 ವರ್ಷದ ಮೇಲಂತೂ ಆಗಿದೆ ಡ್ರೆಸ್ನ ತೊಗೊಂಡು. ಸೊ ಇವತ್ತು ಹೇಗೋ ಆಫ್ ಡೇ ಅಲ್ವಾ ಅಂತ ಹಾಕ್ಕೊಂಡು ಹೋದೆ. ಇದು ಬಿಡಿ, ಇದು ಆಗೋ ಕೈ ಆಡಿಸಿದ್ದೀನಿ, ಬರೆಯೋದೆಲ್ಲ ಇತ್ತಲ್ಲ ಈ ಸೈಡು. ಈ ಕೈ ಹಿಂಗೆ ಮರ್ಚೋಕ್ಕಾಗ್ತಿಲ್ಲ ನನಗೆ. ಇದೆಲ್ಲ ನೋಡ್ತಿರ್ಬೋದು, ಎಕ್ಸ್ಟ್ರಾ ಫ್ಯಾಟ್. ಸೊ ಇದೊಂದು ಡ್ರೆಸ್ ಎಲ್ಲ ಈ ಥರ ಎಷ್ಟೊಂದು ಡ್ರೆಸ್ ತೊಗೊಂಡು ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ದಪ್ಪ ಇರೋರು ಕಷ್ಟ ಅಷ್ಟಿಷ್ಟಲ್ಲ. ಇನ್ನು ಇವತ್ತಿನ ಸ್ಟೆಪ್ಸ್ 4657. ಹಾಗೆ ಈಗ ಟೈಮ್ ಬಂದು 2 ಆಗಿದೆ. ಸೊ ಊಟ ಮಾಡಬೇಕು. ಬೆಳಗ್ಗೆ ತೋರಿಸಿದ್ನಲ್ಲ ಸ್ವಲ್ಪನೇ ತಿಂದಿದ್ದು, ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಕೈಯಂತೂ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ ನನಗೆ. ಹಾಗೆ ಸುಮ್ಮನೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಡ್ರೆಸ್ ಮಾತ್ರ. ಈ ಥರ ತುಂಬ ಡ್ರೆಸ್ಸಸ್ ವೇಸ್ಟ್ ಆಗಿದೆ ನಂದು, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಣ್ಣ ಆಗಲೇಬೇಕು ನಾನು, ಬೇಜಾರು. ಸೊ ಇಲ್ಲಿ ಫುಲ್ಲು ರೆಡ್ ಆಗಿಬಿಟ್ಟಿದೆ. ಇವತ್ತೇನೋ ಫುಲ್ ಡೇ ಇದ್ದಿದ್ರೆ ನನ್ನ ಕೈ ಅಷ್ಟೇ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ರೆಡ್ ಆಗಿರೋದು. ಯೂನಿಫಾರ್ಮ್ ಕೊಡ್ತಾರೆ, ಆದರೂ ನೋಡಿ ಇದು ಫುಲ್ಲು ಲೆಂತಿಯಾಗಿದೆ, ಇಲ್ಲಿವರೆಗೂ ಬರುತ್ತೆ, ಚೆನ್ನಾಗಿದೆ. ಇಲ್ಲೆಲ್ಲ ಲೂಸು, ಆದರೆ ಕೈ ಇಲ್ಲಿ ನೋಡಿ ಇದು ಹೆಂಗೆ ಬರಬೇಕು ಗೊತ್ತಾ, ಇದು ಬಫ್ ಥರ ಬರಬೇಕು. ಅದು ಹಂಗಲ್ಲ, ಸುತ್ಕೊಂಡಿರೋ ಥರ ಕಾಣಿಸುತ್ತೆ. ಅದಕ್ಕೆ ಇದ್ರ ಮೇಲೆ ಶ್ರಗ್ ಹಾಕ್ಕೊಂಡು ಹೋಗಿದ್ದೆ. ಸೊ ಈ ಡ್ರೆಸ್ಸಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ. ಸೊ ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು ನಾನೇ. ಸೊ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ, ಹಾಗೆ ಸ್ನಾನ ಮಾಡಿಬಿಟ್ಟು ಬೇರೆದು ಹಾಕ್ಕೋಬೇಕು. ಅಷ್ಟು ಕೈ ನೋವ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಅಷ್ಟೇ, ಕಾಣಿಸಲ್ಲ ಗೈಸ್, ನಿಜ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಒಂಚೂರು ಕಾಣಿಸುತ್ತೆ ಅನಿಸುತ್ತೆ. ನೋಡಿ ಎಷ್ಟೊಂದು ಡ್ರೆಸ್ಗಳು, ಮತ್ತು ಜೀನ್ಸ್ ಮೇಲೆ ಒಂದು ಟಾಪ್ ತೊಗೊಂಡಿದ್ದೆ, ಅದಂತೂ ಒಂದು 3-4 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ಅದ್ರದ್ದು ಪ್ರೈಸ್ ಇರುತ್ತಲ್ಲ ಅದನ್ನು ಕೂಡ ಬಿಚ್ಚಿಲ್ಲ ನಾನು. ಏನಾಗುತ್ತೆ ಗೊತ್ತಾ, ಡ್ರೆಸ್ಸಸ್ ತೊಗೊಬಿಡ್ತೀನಿ, ಆಮೇಲೆ ಚಿಕ್ಕ ಆದರೆ ಬಿಡು, ಸಣ್ಣ ಆದಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬೀರಲ್ಲಿ ಚೀಲದಲ್ಲಿ ಹಾಕ್ಬಿಡ್ತೀನಿ. ಗೈಸ್, ಆ ಮಾರ್ಕ್ ನೋಡಿ ಹೇಗೆ ಬಂದಿದೆ ಅಂತ. ಈ ವಿಡಿಯೋನ ಏನಕ್ಕೆ ಶೇರ್ ಮಾಡಿಕೊಂಡೆ ಅಂದರೆ, ಜಸ್ಟ್ ಹಾಗೇ ನೋಡಿದಷ್ಟು ಸುಲಭವಾಗಿರಲ್ಲ ಎಲ್ಲರೂ ಲೈಫು. ಹೀಗಿರುತ್ತೆ. ಈ ಥರ ತುಂಬ ಡ್ರೆಸ್ಸಸ್ಗಳಿದ್ದಾವೆ ವೇಸ್ಟ್ ಆ ಥರ ಆಗಿ.
ಈ ಥರ ಆದಾಗ ಏನಾಗೋದು ಗೊತ್ತಾ, ಇಲ್ಲ ನಾನು ಸಣ್ಣ ಆಗಲೇಬೇಕು ಅಂತ ಮೋಟಿವೇಶನ್ ಬರುತ್ತೆ. ಸೊ ಒಂದಿನ ಆ ದಿನವೂ ಬರುತ್ತೆ ಅಂತ ಭಾವಿಸ್ತೀನಿ. ಸಣ್ಣ ಆಗಿ ಈ ಪ್ರಾಬ್ಲಮ್ಸಿಂದ ಮುಕ್ತಿ ಆಗ್ತೀನಿ. ಈ ವಾರ ಲಾಸ್ ಆಗಿರೋದು 750 ಗ್ರಾಮ್ ಅಷ್ಟೇ. ಬಿಕಾಸ್ ಫ್ರೈಡೇ ಮಾಡಿ ಚೀಟ್ ಮೀಲ್ಸ್ ಕಡಿಮೆನೇ ತಿನ್ಬೋದು, ಏನೇ ಆಗ್ಬೋದು. ಲೇಟ್ ನೈಟ್ ತಿನ್ನೋದಿದೆಯಲ್ಲ ಅದ್ರ ಎಫೆಕ್ಟ್ ತುಂಬಾ ಇರುತ್ತೆ. ನೆಕ್ಸ್ಟ್ ವಾರದಿಂದ ನಾನು ಸೀರಿಯಸ್ ಆಗಿ ತಗೋಬೇಕು. ಆ್ಯಂಡ್ ಹೋದ ವಾರ ನೋಡೋದಾದರೆ 1 kg 950 ಗ್ರಾಮ್ ಕಡಿಮೆ ಆಗಿದ್ದೆ. ಬಿಕಾಸ್ ಅದು ಒಂದೇ ದಿನದಲ್ಲಿ 1 kg 550 ಗ್ರಾಮ್ ಕಡಿಮೆ ಆಗಿದ್ದೆ ಅಲ್ವಾ, ಅದಕ್ಕೋಸ್ಕರ. ಸೊ ಯಾರಿಗಾರು ಕನ್ಫ್ಯೂಸ್ ಆದರೆ ಡೇ 1 ಡೇ 2 ನೋಡಿ, ಏನಕ್ಕೆ ಒಂದೇ ದಿನದಲ್ಲಿ ಅಷ್ಟು kg ಕಡಿಮೆ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪರವಾಗಿಲ್ಲ, ಹೋದ ವಾರ ಟೆಸ್ಟ್ಗಳೆಲ್ಲವೂ ಇದ್ದರೂ ಕೂಡ ಸೀರಿಯಸ್ ಆಗಿ ಮಾಡಿದ್ದೆ. ಈ ವಾರ ನಾನಾ ಕಾರಣಗಳಿಂದ ಹೀಗಾಗಿದ್ದಾವೆ. ಅಟ್ಲೀಸ್ಟ್ 1 kgನಾರು ಕಡಿಮೆ ಆಗಬೇಕಿತ್ತು. ನೆಕ್ಸ್ಟ್ ವಾರ ಸೀರಿಯಸ್ ಆಗಿ ತೊಗೊಂಡು ಮಾಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ನಿಮ್ಮೆಲ್ರಿಗೂ, ಅಂದರೆ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಸ್ಪೆಷಲಿ ಶಾರ್ಟ್ಸ್ ನೋಡ್ಕೊಂಡು ಈ ವಿಡಿಯೋನ ನೋಡೋಕ್ಕೆ ಬಂದಿದ್ದರೆ ನಿಮಗಂತೂ ಡಬಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.